ಅವರು ಬರೆದಿರುವಂತ ಒಂದು ಸಂವಿಧಾನ ನಮ್ಮ ರಾಷ್ಟ್ರದ ಹಾಗೂ ಪ್ರಪಂಚದ ಒಂದು ಉನ್ನತವಾದ ಹಾಗೂ ಬೃಹತ್ ಸಂವಿಧಾನ ಅಂತಕ್ಕಂಥದ್ದನ್ನ ಪಡೆದುಕೊಂಡಿದೆ ವಿಶ್ವದಲ್ಲೇ. ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1891 ಏಪ್ರಿಲ್ 14 ನಮ್ಮ ರಾಮ್ಜಿ ಸಕ್ಕೋಲ್ ಹಾಗೂ ರಾಮಬಾಯಿ ಅವರ 14ನೇ ಪುತ್ರನಾಗಿ ಜನಿಸ್ತಾರೆ. ಇವತ್ತು ನಮ್ಮ ಭಾರತ ದೇಶ ಒಂದು ಹೆಮ್ಮೆಯಿಂದ ಹೇಳ್ಕೋಬಹುದು, ನಾವೊಬ್ಬ ಗಣ್ಯ ವ್ಯಕ್ತಿಯನ್ನು ಪಡ್ಕೊಂಡಿದ್ದೇವೆ ಅಂತ ನಾವು ಹೇಳ್ಕೋಬಹುದು. ಯಾಕಂದ್ರೆ ಒಂದು ಸಂವಿಧಾನ ರಚನೆ ಮಾಡ್ತೀವಿ ಅಷ್ಟು ಸುಲಭದ ಮಾತಲ್ಲ. ಇಡೀ ವಿಶ್ವದಲ್ಲೇ ಯಾರಾದ್ರೂ ಒಂದು ಉನ್ನತವಾದ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರಂದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಂದು ಹೆಮ್ಮೆಯಿಂದ ಹೇಳ್ಬೋದು. ದಯವಿಟ್ಟು ಚಪ್ಪಾಳೆ ಮುಖಾಂತರ ಅವರು ನಾವು ಅಭಿನಂದಿಸಬೇಕು ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ.